ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರ, ಈ ಒಂದು ವಿಡಿಯೋದಲ್ಲೂ ಕೂಡ ಸ್ಕಾಲರ್ಶಿಪ್ ಅಪ್ಡೇಟ್ ಬಂದಿದೆ. ಸೊ ಇವತ್ತು ವಿಡಿಯೋ ನೋಡ್ತಿರೋರಿಗೆ ಸ್ವಲ್ಪ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಓಕೆ, ಅದನ್ನೇ ಹೇಳ್ತಿದ್ದೀನಿ. ಯಾರಿಗೆ ಏನು ಅಂತ ಎಲ್ಲನೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಓಕೆ ಸ್ನೇಹಿತರೆ, ನಾನು ಸ್ಕಾಲರ್ಶಿಪ್ ಅಪ್ಡೇಟ್ ಅಂತ ಹೇಳಿದೆ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ಬೇಕಾದರೆ 2024-25ನೇ ಸಾಲಿನಲ್ಲಿ ಯಾರೆಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾರೋ ನೀವೊಂದು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ಔಟ್ ಮಾಡ್ಕೋಬೋದು. ಈಗಾಗಲೇ ಫುಡ್ ಆ್ಯಂಡ್ ಅಕೊಮಡೇಷನ್ 99.99% ಸ್ಟೂಡೆಂಟ್ಸ್ಗೆ ಓಕೆ ಹೇಳ್ತಿದ್ದೀನಿ ನಾನು. ಯಾರಿಗೆಲ್ಲ ಸ್ಟೇಟಸಲ್ಲಿ ತೋರಿಸ್ತಾ ಇತ್ತೋ, ಓಕೆ, ಯಾರಿಗೆ ಫುಡ್ ಆ್ಯಂಡ್ ಅಕೊಮಡೇಷನ್ ಸ್ಕೀಮ್ ಅದರಲ್ಲಿ ಬರುವಂಥದ್ದು ಅಂದರೆ ಊಟ ಮತ್ತು ವಸತಿ ಯಾರೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಅಂತಲ್ಲ, ಹಾಸ್ಟೆಲ್ ಆಗಿರಲ್ಲ ನೋಡಿ, ಅಂಥ ಒಂದು ಸ್ಟೂಡೆಂಟ್ಸ್ಗೆ ಬಿಫೋರ್ ಡಿಸೆಂಬರ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಹೇಳ್ತಿದ್ದೀನಿ. ಇವಾಗ ನಿಮಗೆ ತೋರಿಸ್ತಾ ಇತ್ತು ಓಕೆ ಸ್ಟೇಟಸಲ್ಲಿ. ಇವಾಗ ಅದೆಲ್ಲನೂ ಕೂಡ ಬಂದು ಎಲ್ಲನೂ ಕೂಡ ಕ್ಲೋಸ್ ಆಯಿತು. ಓಕೆ, ಮುಗಿದೋಗಿದೆ. ಓಕೆ, ಇನ್ಮೇಲೆ ಅಂತ ಏನು ಹೇಳಿದ್ರೆ ಫೀ ರಿಂಬರ್ಸ್ಮೆಂಟ್ ಮಾತ್ರ ಅಂತ ಹೇಳಿದಾರೆ. ಸೊ ಅವ್ರಿಗೆ ಈಗ ಫೀ ರಿಂಬರ್ಸ್ಮೆಂಟು ಅವ್ರಿಗಾಯಿತು, ಮತ್ತು ಈಗ ಹಿಂದೆ ಹಾಕಿದಂಥ ಅವ್ರಿಗೆ ಶುಲ್ಕ ಮರುಪಾವತಿ ಕೂಡ ಬರಬೇಕಾಗಿತ್ತು. ಓಕೆ, ಅದನ್ನೇ ಹೇಳ್ತಿದ್ದೆ ನಾನು. ಲೈಕ್ ಈ ಒಂದು ಇಂಜಿನಿಯರ್ ಸ್ಟೂಡೆಂಟ್ಸ್ ಬೇಕಾದ್ರೆ ಒಬ್ಬರು ನೋಡೋದಂತಂದರೆ ಇಷ್ಟೇನು ಇಲ್ಲಿ ಕಾಣಿಸ್ತಿದೆ, ತೋರಿಸ್ತೀನಿ. ಓಕೆ, ಇಲ್ಲಿ ಕಾಣಿಸ್ತಿದಲ್ವಾ, ಇದರಲ್ಲಿ ವಿದ್ಯಾರ್ಥಿರಲ್ಲಿ ಬರುವಂಥ ಫುಡ್ ಆ್ಯಂಡ್ ಅಕೊಮಡೇಷನ್ ಆಗಿ ಆಳೆ ಬಂದಿದೆ. ಓಕೆ, ಇದರಲ್ಲಿ ಬೇಕಾದ್ರಲ್ಲಿ ಕೆಳಗಡೆ ಎಲ್ಲನೂ ಕೂಡ ಬಂದಿತ್ತಪ್ಪ ಅಂದರೆ ಈ ರೀತಿ ನಿಮಗೆ ಎಲ್ಲನೂ ಕೂಡ ಈಗ ಫಾರ್ ಎಕ್ಸಾಂಪಲ್ UTR ನಂಬರ್ ಆಯಿತು, ನಿಮ್ದು ಎಲ್ಲನೂ ಕೂಡ ಪೇಮೆಂಟ್ ಏನೇನಾಗಿದೆ ಅಂತ ಎಲ್ಲನೂ ಕೂಡ ಬಂದು ಡೇಟ್ ಯಾವಾಗಂತ ಬಂದಿದೆ. ಓಕೆ, ನೋಡ್ತಿರ್ಬೋದು 27/2 ಓಕೆ, ಇಲ್ಲಿ ಕಾಣಿಸ್ತಿದೆ 27/2/2025 ಫುಡ್ ಆ್ಯಂಡ್ ಅಕೊಮಡೇಷನ್ದು ಬಂದಿತ್ತು ಸ್ಕಾಲರ್ಶಿಪ್ಪು. ಇವಾಗ ಇನ್ನೂ ಒಂದು ಬರ್ತದೆ, ಅದು ಕೂಡ ಸ್ವಲ್ಪ ಟೈಮ್ ಹಿಡಿಬೋದು ಅಂತ ಹೇಳಿದ್ದೆ. ಸೊ ಆದಷ್ಟು ಬೇಗನೆ ಬಂದಿತ್ತೆ. ಓಕೆ, ಕಾಣಿಸ್ತಿದೆ ಫೀ ರಿಂಬರ್ಸ್ಮೆಂಟ್ದು, ಅದು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಕೂಡ ಫೀ ರಿಂಬರ್ಸ್ಮೆಂಟು ಅದನ್ನು ಕೂಡ ಇದೆಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಇದು ಅದು ಏನಪ್ಪ ಆಗಿದೆ ಅಂತಂದರೆ ಅದು ಕೂಡ ಎಸ್ ಆಗಿದೆ 18,000 ರೂಪಾಯಿ. ಇದು ಕೂಡ ಕಾಣಿಸ್ತಿದೆ ಇದಂತರೂ ಫಸ್ಟ್ DBT ಎಸ್ ಅಂತ ಆಗಿಬಿಟ್ಟು ಇದು ಅವೇಟೆಡ್ ಅಂತ ಬಂದಿದೆ. ಯಾವಾಗ ಇದು ಅವೇಟೆಡ್ ಇದ್ದು ಎಸ್ ಅಂತ ಆಗುತ್ತೋ ಇದು 18,000 ವಿತಿನ್ 1 ವೀಕ್. ಅವೇಟೆಡ್ ಇದೆ ಅಂತಂದರೆ 1 ಮಂತ್ ಆಗ್ಬೋದು, ಅದು 2 ಮಂತ್ಸು ಆಗ್ಬೋದು ಕೆಲವೊಂದು ಟೈಮ್ ಮಾತ್ರ. ಆಲ್ಮೋಸ್ಟ್ ವಿತಿನ್ ಯಾವಾಗ ಅವೇಟೆಡ್ ಅಂತ ಬರ್ತದೆ ವಿತಿನ್ 1 ಮಂತಲ್ಲಿ ಏನಾಗ್ತದೆ, ಇದು ಒಂದು ನಿಮ್ಮ ಒಂದು ಖಾತೆಗೆ ಹಣ ಬಂದು ಸೇರ್ಕೊಳ್ತದೆ. ಸೊ ಇಲ್ಲಿ ಎಸ್ ಅಂತ ಇರುವಂಥದ್ದು ಇಲ್ಲೇನಿದೆ, ಇಲ್ಲಿ ರೀತಿ ಅವೇಟೆಡ್ ಇದೆಲ್ಲೂ ಕೂಡ ಎಸ್ ಆಗಿಬಿಟ್ರೆ ವಿತಿನ್ 1 ವೀಕಲ್ಲಿ ನಿಮ್ಮೊಂದು ಅಮೌಂಟು ಬರ್ತದೆ ಅಪ್ಡೇಟ್. ಓಕೆ, ಇದರಲ್ಲಿ ಸ್ಟೇಟಸಲ್ಲಿ ನಿಮ್ದು ಅಪ್ಡೇಟ್ ಆಗೋಕ್ಕೆ ಲೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಎಸ್ ಅಂತ ಆಗಿರುತ್ತೆ, 18,000 ತೋರಿಸ್ತಾ ಇರ್ತದೆ, ನಿಮ್ಗೆ ಗಾಳಿ ಅಮೌಂಟ್ ಕೂಡ ಬಂದುಬಿಟ್ಟಿದೆ ಅಂತಂದರೆ ಸೊ ಇಲ್ಲಿ ಸ್ಟೇಟಸಲ್ಲಿ ನಿಮ್ಮ ಒಂದು SSB ಖಾತೆಯಲ್ಲಿ ಇದು ಎಲ್ಲನೂ ಕೂಡ ಇದು ಬರೋಕ್ಕೆ ಓಕೆ ಇದಿದೆ ಅಲ್ವಾ, ಇದನ್ನೆಲ್ಲನೂ ಕೂಡ ತೋರ್ಸೋಕ್ಕೆ 1 ವೀಕ್ ಟೈಮ್ ತೊಗೋಬೋದು. ಬಟ್ ಕೆಲವೊಬ್ರು ಟೈಮ್ ಅನ್ಕೊತಾರೆ, ಅಣ್ಣ ನನಗೆ ಈಗ ಇದೊಂದು ಸ್ಕಾಲರ್ಶಿಪ್ 18,000 ರೂಪಾಯಿ ಬಂದ್ಬಿಡದೆ, ಮತ್ತು ಇನ್ನೊಂದು ಟೈಮ್ ಏನಾದರೂ ಆಗ್ತಾರಂತ. ಸೊ ಆ ರೀತಿ ಇರಲ್ಲ. ಸೊ ಸ್ಟೇಟಸಲ್ಲಿ ಅಪ್ಡೇಟ್ ಆಗಕ್ಕೆ ಲೇಟ್ ಆಗಿರ್ತದೆ, ಬಟ್ ನಿಮ್ದೆಲ್ಲನೂ ಕೂಡ ಬಂದಿತ್ತಂದರೆ ಕ್ಲೋಸ್ ಆಯಿತು ಅಂತ ಅರ್ಥ. ಓಕೆ, ಕಳೆದ 2 ದಿನಗಳಿಂದ ಎಲ್ಲರದು ಕೂಡ ಪೋಸ್ಟ್ ಡಿಬಿಟೆಡ್ ಅವೇಟೆಡ್ ಅಂತ ತೋರಿಸ್ತಿದೆ. ಇದೇ ಒಂದು ಗುಡ್ ನ್ಯೂಸ್. ಯಾಕಂದರೆ ಯಾರಿಗೆಲ್ಲ ಈ ಹಿಂದೆ ಮತ್ತು ಈಗ ಇತ್ತೀಚೆಗೆ ಆಗಿದವರು ಕೂಡ ಇಬ್ರಿಗೆ ಹೇಳ್ತಿದ್ದೀನಿ, ಫೀ ರಿಂಬರ್ಸ್ಮೆಂಟ್ ಕೂಡ ಅವೇಟೆಡ್ ಅಂತ ಬರ್ತಾಯಿದೆ. ಇಟ್ ಮೀನ್ಸ್ ಏನಪ್ಪ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಅದು ಕೂಡ ಎಷ್ಟಾಗುತ್ತೆ. ನೀವೊಂದು ಯಾರೆಲ್ಲ ಇಲ್ಲಿವರೆಗೂ ಕೂಡ ಅಪ್ಲಿಕೇಶನ್ ಹಾಕಿದವ್ರಿಗೆ ವಿತಿನ್ 2 ಮಂತ್ಸ್ ಮ್ಯಾಕ್ಸಿಮಮ್ 2 ಮಂತ್ಸಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಅಮೌಂಟ್ ಎಲ್ಲನೂ ಕೂಡ ನಿಮ್ಮ ಒಂದು ಖಾತೆಗೆ ಬರ್ತದೆ. ಓಕೆ ಸರಿನಾ? ಸರಿ, ಇದು 18,000 ರೂಪಾಯಿ ಏನಕ್ಕಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಪ್ರೈವೇಟ್ ಕಾಲೇಜಲ್ಲಿ ಕಲಿಯುವಂಥ ಗೌರ್ಮೆಂಟ್ ಸ್ಟೂಡೆಂಟ್ಸ್ಗೆ ಬರ್ತದೆ. ಸೊ ಇದು ಬೇರೆ ಆಗ್ತದೆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿ 18,000 ಯಾರಿಗೆ ಯಾಕೆ ನಮಗೆ ಯಾಕೆ ಬರೀ 3,000 4,000 ಈ ರೀತಿ ಇರುತ್ತೆ ಅಂತ ಹೇಳ್ಬೋದು ನೀವು. ಓಕೆ, ನಿಮ್ಮ ಕೋರ್ಸ್ ಬೇರೆ ಆಗಿರ್ತದೆ, ನೀವು ತೊಗೊಂಡಕ್ಕಂಥ ಸೀಟ್ ಬೇರೆ ಆಗಿರ್ತದೆ. ಸರಿನಾ? ಸರಿ, ಇದೊಂದು ಹೇಳ್ಬೇಕಂಥದ್ದು ಅವೇಟೆಡ್ ಈ ಇತ್ತೀಚೆಗೆ ಅಪ್ಲಿಕೇಶನ್ ಹಾಕಿದವ್ರಿಗೆ, ಈ ಹಿಂದೆ ಹಾಕಿದವ್ರಿಗೆ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ. ಆ್ಯಂಡ್ ಈಗಾಗಲೇ ಕೆಲವೊಂದಿಷ್ಟು ಹುಡುಗರು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಾರೆ SSB ಮೂಲಕ, ಅಂಥವ್ರು ಕೂಡ ಕಮೆಂಟ್ ಮಾಡ್ಬೋದು. ಬೇರೆಯವ್ರಿಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತದೆ. ಸರಿನಾ? ಸರಿ, ಇದು ಒಂದೇ ಅಷ್ಟಲ್ಲ, ಇದು ಗೌರ್ಮೆಂಟ್ದು ಅಷ್ಟೇ ಅಲ್ಲ, ಇದೇ ರೀತಿಯಾಗಿ ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಕೂಡ ಅವಾಗ ಹೇಳ್ತಾ ಇರ್ತೀವಿ. ಸೊ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ ಸರಿ, ಇದ್ರದ್ದು ಯಾವಾಗ ನಿಮ್ದು ಅಮೌಂಟ್ ಯಾವಾಗ ಆಗ್ತದೆ, ಯಾವಾಗ ಬರುತ್ತೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.